ಬಂದೆ. ತಂದೆ. ಏನಿದು? ಹೂವ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತೆ. ಏನ್ರಿ ಇದು? ಒಡವೆ ಕೊಡ್ರಿ ಬೇಗ, ತಮಾಷೆ ಮಾಡ್ಬೇಡಿ. ಅದು ಯಾವ ಒಡವೆ? ಒಡವೆ ತಂದಿಲ್ಲ. ಚಿನ್ನ, ಅದೇನಾಯ್ತು ಅಂದ್ರೆ ಇವತ್ತು ಸ್ಟ್ರೈಕ್ ಇತ್ತಲ್ಲ, ಅದು ಈ ಪೊಲೀಸ್ನವರು ಮತ್ತೆ ಹೋಮ್ ಮಿನಿಸ್ಟ್ರು ಅಮಿಕಬಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸ್ಟ್ರೈಕ್ ಕ್ಯಾನ್ಸಲ್ ಮಾಡ್ಬಿಟ್ರು. ಈ ಕಳ್ಳನೂ ಬರ್ಲಿಲ್ಲ, ನಾನು ಕಳ್ತನ ಮಾಡ್ತೀನಿ. ನನಗೆ ಈ ಕತೆ ಎಲ್ಲ ಬೇಡ. ಒಟ್ಟಲ್ಲಿ ನೀವೀಗ ಒಡವೆ ತಂದಿಲ್ಲ ಅಲ್ವಾ? ತಂದ್ಕೊಡ್ತೀನಿ ಚಿನ್ನ. ಒಡವೆ ತಂದಿಲ್ಲ ಅಂದ್ರೆ ನಿಮ್ಗೆ ಬೆಡ್ರೂಮ್ ಅಲ್ಲ, ಮನೆ ಒಳಗೂ ಜಾಗ ಇಲ್ಲ. ತೊಲಗಿ. ಲೇ ಒಂಚೂರು ಟಾಯ್ಲೆಟ್ ಓಪನ್ ಮಾಡೆ, ಸುಸು ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಒಂದಕ್ಕೆ ಫಿಕ್ಸ್ ಆಗ್ಬಾರ್ದು. ಎಲ್ಲಿ ಹೋಗ್ತೀವೋ, ಎಲ್ಲಿರ್ತೀವೋ, ಎಲ್ಲಿ ತಿಂತೀವೋ, ಏನು ಮಾಡ್ತೀವೋ, ಏನೋ ಒಂದು ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಒಬ್ಬಳನ್ನೇ ನಂಬ್ಕೊಂಡಿದ್ರೆ ಹಿಂಗೆ. ಮಾತ್ ಕೇಳ್ತೀಯಾ ನಿಜವಾಗ್ಲು? ಕಸಂಸೆ. ಅಚ್ಚಾ, ನೀನ್ ಯಾಕೆ ಬಂದೆ? ಯಾಕ್ರಿ? ನಾನ್ ನಿಮಗ್ ಚಾ ತಂದಿದ್ದೀನಿ. ಚಾ ಬೇಡ ಏನ್ಬೇಡ, ಬಾಗ್ಲಾಕೊಂಡು ಹೋಗು. ಏನ್ರಿ ಇದು? ಯಾವಾಗ ನಾನ್ ಬಾಗಿಲು ತೆಕ್ಕೊಂಡ್ ಬಂದ್ರು ಮಗನಿಗೆ ಏನೋ ಗುಟ್ಟು ಹೇಳ್ತಾ ಇರ್ತೀರಾ. ನಾನ್ ಬಂದ ತಕ್ಷಣ ಟೆನ್ಷನ್ ಆಗ್ತೀರಾ. ಇದೆಲ್ಲ ನಿನ್ ಬೇಕಾಗಿಲ್ಲ. ಅಡಿಗೆ ಮನೇಲಿ ಏನ್ ಕೆಲ್ಸ ಇದೆ ನೋಡ್ಕೋ ಹೋಗು. ರೀ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ನಮ್ಮಿಬ್ರು ಮಧ್ಯೆ ಈ ರಹಸ್ಯ ಬೇಕಾ? ಹೆಂಗ್ಸ್ ತರ ಇರೋ, ಹೋಗೋ. चल बेटा, स्कूल चलेंगे. ಜಾನಕಿ, ಇನ್ನೊಂದು ಸೀಟ್ ಬಂತು ನಮ್ಮ ಮನೆಗೆ. ಕುವೆಂಪು ಫೌಂಡೇಶನ್ ಟ್ರಸ್ಟ್. ಓ ಬ್ಯೂಟಿಫುಲ್. ಜನಕ ನಿಮಿಷ ಹಿಡ್ಕೋ. ಏನಾಯ್ತಪ್ಪ? ನಿಮಿಷ ಇರು, ಕೊಡಿಲಿ. ಹಿಡ್ಕೋ, ಅದು ಹಿಡ್ಕೋ. ಅಯ್ಯೋ, ಈ ಶಾಲನ್ನು ಹೊತ್ತಿಸಿ ಸನ್ಮಾನಿಸಲಾಯಿತು. ಈಗ ಹಾರ. ಈ ಹಾರವನ್ನು ಹಾಕಿ ಸನ್ಮಾನಿಸಲಾಯಿತು. ಇತ್ತಗೋ, ಇದು ತಮಗೆ, ಇದು ಕೂಡ ತಮಗೆ. Come on! ಜಿಯಾದ್, ಈ ಭಾರತ ದೇಶದಲ್ಲಿ ನಮ್ಗೆ ಮರ್ಯಾದೆ ಇಲ್ಲ. ನೀವು ನಮ್ಗೆ ಫೋನ್ ಮಾಡಿ ನಿಮ್ ಮಗನ್ನ ಜಿಯಾದ್ಗೆ ಸೇರಿಸ್ತಾ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಅನ್ನು ಮೆಸೇಜ್ ಇಲ್ಲ ಅಂದ್ರೆ ಮೇಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನಿಮ್ ಮಗನ್ನ ನಾಳೆನೆ ದರ್ಗಾ ಹತ್ರ ಕರ್ಕೊಂಬನ್ನಿ. ಜಿಯಾದ್, ಅಂದ್ರೆ ನನ್ ಮಗನ್ನ ಜಿಹಾದಿಗೆ ಸೇರಿಸ್ತಾರ? ಇಷ್ಟ ದಿನ ನನ್ ಗಂಡ ನನ್ ಮಗನಿಗೆ ಹೇಳ್ಕೊಡ್ತಾ ಇದ್ದಿದ್ದು ಇದನ್ನೇನಾ? ನನ್ ಮಗ ಇದಕ್ಕೆ ಒಪ್ಕೊಂಡ್ಬಿಟ್ನಾ? ಅಲ್ಲ, ನಮ್ ಜೊತೆ ಬೆಳಿತಿರೋ ಎಲ್ಲ ಜನಗಳನ್ನ ನನ್ ಮಗ ಜಿಹಾದಿಗೆ ಸೇರಿ ಸಾಯಿಸ್ಬೇಕಾ? ನನ್ ಮಗ ಸೂಸೈಡ್ ಬಾಂಬ್ ಆಗ್ಬೇಕಾ?
ಹೇ ಅಲ್ಲ, ನನ್ ಗಂಡನಿಗೆ ಯಾಕೆ ಈ ತರ ಕೆಟ್ಟ ಬುದ್ಧಿ ಕೊಟ್ಟಿದ್ದೀರಾ? मुमताज आ रही हो? ಏನ್ ಮಾಡ್ತಿದ್ಯಾ? ದಾಹ ಆಗಿತ್ತು, ನೀರ್ ಕುಡಿಯಕ್ ಹೋಗಿದ್ದೆ. ಅಚ್ಚಾ, ನನ್ಗೊಂದು ಗ್ಲಾಸ್ ನೀರು ತಗೊಂಬ. सलीम भाई रहीम को फोन करो. 10 मिनट में आ रहा है भाई. मुमताज हाँ जी. इधर आओ. बेटा माँ की दुआ ले लो. दुआ में याद रखो अम्मी जान. ನನ್ ಮಗನ್ನ ಎಲ್ಲಿ ಕಳಿಸ್ತಾ ಇದ್ದೀರಾ? ಕಾಶ್ಮೀರಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆ, ಅಲ್ಲಿ ಓದಕ್ ಕಳಿಸ್ತಾ ಇದ್ದೀನಿ. ಓದೋದಿಕ್ಕೋಸ್ಕರ ಅಷ್ಟ್ ದೂರ ಕಳಿಸ್ಬೇಕಾ? ಇವನಿಗೆ ಓದ್ತಾ ಇರೋ ಸ್ಕೂಲು ಒಳ್ಳೆ ಸ್ಕೂಲೇ ಅಲ್ವಾ? ಓ ಸ್ಕೂಲ್ ಇಸ್ಸೆ ಭಿ ಅಚ್ಚಾ ಹೈ. ಯಾರ ಆಯ್ತೋ ಪೋಲಿ ಹುಡುಗರ ಜೊತೆ ಸೇರಿ ಹಾಳಾಗ್ತಾನೆ. ವಹಾ ಪಢಾಯಿ ಸೆ ಜ್ಯಾದಾ ತಮೀಜ್ ಸಿಕ್ಕಾತೆ. ಅದಕ್ಕೆ ಕಳಿಸ್ತಾ ಇದ್ದೀನಿ. ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದೀರಾ. ಅಲ್ಲ ರಹಮ್ ಕರೆ. ಫಿಜಾ ಬಿಲ್ಲಾ. ಚಲೋ ಬೇಟಾ. ನಮ್ ಕುರಾನಲ್ಲಿ ಏನ್ ಹೇಳಿದಾರೋ ಅದನ್ನ ನಾವು ಪಾಲಿಸ್ಬೇಕು. ನಮ್ಮ ಧರ್ಮನ ನಾವು ಉಳಿಸ್ಬೇಕು. ಇಲ್ಲಿ ಹುಟ್ಟಿ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ. ನಾವೀ ಪ್ರಪಂಚನ ಗೆದ್ದು ಆಳಬೇಕು. ನೀವು ನಮ್ಮ ಧರ್ಮಕ್ಕೋಸ್ಕರ ಪ್ರಾಣ ಕೊಡೋಕ್ಕಾದ್ರೂ ಸಿದ್ಧವಾಗಿರ್ಬೇಕು. ಸಂಜೆ ಬೇಟಾ. ಅಬ್ಬಾ ಜಾನ್, ನಮ್ಮ ಧರ್ಮಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತೀನಿ. ಜಿಹಾದ್ ರೀ, ಏನ್ರಿ ನೀವು ಮಾಡ್ತಾ ಇರೋದು? ಮಗನ್ ಎಲ್ಲಿ ಕಳಿಸ್ತಾ ಇದ್ದೀರಾ? ಅವಾಗ್ಲೇ ಹೇಳಿದ್ನಲ್ಲ, ಶರಾಫತ್ ಇರೋ ಮದ್ರಸಾಕ್ ಕಳಿಸ್ತಾ ಇದ್ದೀನಿ ಅಂತ. ನೀವು ನನ್ ಮಗನ್ನ ಕಳಿಸ್ತಾ ಇರೋದು ಸ್ಕೂಲಿಗಲ್ಲ, ಜಿಹಾದ್ಗೆ. ದಿನ ನನ್ ಮಗನ ಹತ್ರ ರಹಸ್ಯವಾಗಿ ಮಾತಾಡ್ತಾ ಇರೋದು, ಯಾರ ಹತ್ರನೂ ರಹಸ್ಯವಾಗಿ ಫೋನ್ನಲ್ಲಿ ಮಾತಾಡ್ತಾ ಇರೋದು ಎಲ್ಲ ನನಗೆ ಗೊತ್ತು. ಓ ಅಚ್ಚಾ. ಅವತ್ತೇ ತಡಿಬೋದಾಗಿತ್ತು, ಆದ್ರೆ ಇವ್ರನ್ನೆಲ್ಲ ಹಿಡಿಯಕ್ ಆಗ್ತಾ ಇರ್ಲಿಲ್ಲ. ನಿಮ್ಮನ್ನೆಲ್ಲ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಾನೆ ಕಾಯ್ತಾ ಇದ್ದೆ. ಏ ಪಗ್ಲಿ, ನನ್ನ ಮಗ ಹೋಗ್ತಾ ಇರೋದು ಅಲ್ಲಾಗೋಸ್ಕರ, ನಮ್ಮ ಧರ್ಮಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದೀನಿ. ಧರ್ಮದ ಹೆಸರಲ್ಲಿ ಮನುಷ್ಯನ ಕ್ರೂರವಾಗಿ ಕೊಲ್ಲೋದು ತ್ಯಾಗ ಅಲ್ಲ, ಬಲಿ. ನನ್ನ ಮಗನ್ನ ನಾನು ಜಿಹಾದ್ಗೆ ಕಳಿಸಲ್ಲ. ಇದರ से चले जाओ. ನಿಮ್ಮ ಧರ್ಮದ ಹುಚ್ಚು ಡ್ರಗ್ಸ್ಗಿಂತ ಭಯಂಕರ ಮತ್ತು ಕೊಡುತ್ತೆ. ಈ ವಯಸ್ಸಿನಲ್ಲಿ ಕೈಯಲ್ಲಿ ಪೆನ್ ಹಿಡಿಬೇಕೇ ಹೊರತು ಗನ್ ಹಿಡಿಬಾರದು. ಹೆತ್ತ ಮಗನ್ನ ಬಲಿ ಕೊಡಕ್ಕೆ ಸಿದ್ಧವಾಗಿದೆಯಲ್ಲ, ನೀನೊಬ್ಬ ತಂದೆನಾ? ಈ ಪವಿತ್ರ ಭಾರತ ದೇಶದಲ್ಲಿ ಹುಟ್ಟಿ ಮಾತೃಭೂಮಿಗೆ ದ್ರೋಹ ಮಾಡ್ತೀಯ. ಈ ದೇಶ ನಮ್ಗೇನ್ ಕೊಟ್ಟಿದೆ? ಮೈನಾರಿಟಿ ಅಂತ ಹೇಳಿ ತುಳಿತಾ ಇದೆ. ಇಲ್ಲಿ ನಮಗ್ ಸ್ವತಂತ್ರ ಇಲ್ಲ. ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ಅಲ್ಲಾಗೋಸ್ಕರ ನಾವು ಸಾಯ್ತೀವಿ. ಜಿಹಾದ್. ಜಿಹಾದ್ ಅಂದ್ರೆ ಅರ್ಥ ಗೊತ್ತಾ ನಿನ್ಗೆ? ಅಲ್ ಜಿಹಾದ್ ಫಿ ಸಬಿಲಿಲ್ಲ, ಸರ್ವ್ ದಿ पर्पस ऑफ गॉड ऑन दी अर्थ, अल्लाह के रास्ते पर चलना.
ಜಿಹಾದ್ ಒಂದು ಹಿಂಸಾತ್ಮಕ ಪರಿಕಲ್ಪನೆ ಅಲ್ಲ. ಜಿಹಾದ್ ಬೇರೆ ಧರ್ಮಗಳ ವಿರುದ್ಧ ಯುದ್ಧ ಘೋಷಣೆ ಮಾಡಿಲ್ಲ. ಜಿಹಾದ್ ಅಮಾಯಕರನ್ನ ಕೊಲ್ಲೋದಲ್ಲ, ಮುಸ್ಲಿಮ್ಸ್ ಅಲ್ದೇ ಇರೋರ್ನು ಕೊಲ್ಲೋದಲ್ಲ. ದೇರ್ ಇಸ್ ನಥಿಂಗ್ ಲೈಕ್ ಹೋಲಿ ವಾರ್. ವಾರ್ಸ್ ಆರ್ ಓನ್ಲಿ ಕಿಲ್ಲಿಂಗ್ ಅಂಡ್ ಡಿಸಾಸ್ಟರ್. ಜಿಹಾದ್ ಅಂದ್ರೆ ನಮ್ಮೊಳಗಿರೋ ದುಷ್ಟ ಶಕ್ತಿಗಳನ್ನ ನಾಶ ಮಾಡ್ಕೊಳ್ಳೋದು. ನಿನ್ ಹೆಂಡತಿನೂ ಮುಸ್ಲಿಂ ಅಲ್ವಾ? ಅವಳು ಕುರಾನ್ ಓದಿದಾಳಲ್ವಾ? ಅವಳಿಗೆ ಅರ್ಥ ಆಗಿದ್ದು ನಿನಗೆ ಅರ್ಥ ಆಗಿಲ್ಲಲ್ಲ? ಏನಂದೆ? ನಿಮ್ಮೆಲ್ರಿಗೂ ಇಲ್ಲಿ ಸ್ವತಂತ್ರ ಇಲ್ವಾ? ನಮ್ಮ ಸಂವಿಧಾನದಲ್ಲಿ ಅವರವರ ಧರ್ಮದಂತೆ ಎಲ್ಲ ವಿಷಯಗಳಲ್ಲೂ ಎಲ್ಲರಿಗೂ ಸಮಾನತೆ ಕೊಟ್ಟಿದ್ದಾರೆ. ಕಹಾದಿಯ ಸಾಬ್, ನಮ್ಮ ವೇಷ ಭಾಷೆ ನೋಡಿ ಅವಮಾನ ಮಾಡ್ತಾರೆ. ನಾವು ಗೋಮಾಂಸ ತಿಂತೀವಿ ಅಂತ ನಮ್ಮನ್ನ ದುಶ್ಮನ್ ತರ ನೋಡ್ತಾರೆ. ನಮ್ ಕುರಾನ್ ನಿಮ್ಗೆ ಹೆಂಗ್ ಗೊತ್ತೋ, ನಿಮ್ಮ ಪುರಾಣಗಳು ನಮಗ್ ಗೊತ್ತು ಸಾಬ್. ನೀವು ತಿಳ್ಕೊಂಡಂತೆ ಜಿಹಾದ್ ಪದದ ಅರ್ಥ ಅಮಾಯಕರನ್ನ ಸಾಯಿಸೋದು, ಅಶಾಂತಿ ಮೂಡಿಸೋದು ಅಲ್ಲ, ಶಾಂತಿ ಸಂದೇಶ ಸಾರೋದು. ಯಾವ ಮುಸ್ಲಿಂ ಆಗ್ಲಿ ಹಾಯಾಗಿ ಸುಖವಾಗಿರೋ ಒಂದೇ ದೇಶ ಈ ಭಾರತ ದೇಶ. ಮುಸಲ್ಮಾನರಿಗೆ ಗೌರವ ಕೊಡೋ ದೇಶ ಒಂದೇ, ಈ ಭಾರತ ದೇಶ. ಮುಸಲ್ಮಾನರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ದು ಈ ದೇಶನೇ. ಅಷ್ಟೇ ಯಾಕೆ, ನೀವು ಯಾವುದಕ್ಕೋಸ್ಕರ ಇಷ್ಟು ದಿನ ಹೋರಾಡ್ತಾ ಇದ್ದೀರೋ ಆ ಕಾಶ್ಮೀರ್ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿನು ಒಬ್ಬ ಮುಸ್ಲಿಮೇ. ಮಕ್ಕಳೇ ದೇಶದ ಮುಂದಿನ ಆಶಾಕಿರಣಗಳು. ಅಂತ ಮಕ್ಕಳಿಗೆ ಮತದ ಹೆಸರು ಹೇಳಿ ಅವರಿಗೆ ಜಿಹಾದ್ ಹುಚ್ಚೆಬ್ಬಿಸಿ ಅವರ ಬಂಗಾರದಂತ ಭವಿಷ್ಯತ್ತನ್ನ ನಾಶ ಮಾಡು ಅಂತ ಹೇಳಿದೀಯಾ ನಿಮ್ಮ ಮತ? ನೀವು ಮಾಡೋ ಈ ಕೆಲಸ ಎಲ್ಲ ಅಲ್ಲ ಸಹಿಸ್ತಾನ? ರಂಜಾನ್ ಬಂದ್ರೆ ಕನಿಷ್ಠ ಎಂಜಲು ಕೂಡ ನುಂಗ್ದೆ ದಿನಕ್ಕೆ 5 ಬಾರಿ ನಮಾಜ್ ಮಾಡೋ ಅಂತ ನಿಷ್ಠೆ ಇದೆಯೋ ನಮ್ಮ ಮುಸಲ್ಮಾನ್ರಿಗೆ? ತಂದೆ ತಾಯಿ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳ್ತಾರೇನೋ, ಆದ್ರೆ ಕುರಾನ್ ಮೇಲೆ ಆಣೆ ಇಟ್ಟು ಯಾವೊಬ್ಬ ಮುಸಲ್ಮಾನ್ನು ಸುಳ್ಳು ಹೇಳೋದಿಲ್ವೋ? ಅಂತಹ ಕುರಾನ್ ಮೇಲೆ ಆಣೆ ಇಟ್ಟು ನಿಜ ಹೇಳೋ ನೋಡೋಣ. ಅಲ್ಲ ಮನುಷ್ಯರನ್ನ ಸಾಯಿಸು ಅಂತ ಹೇಳಿದಾನ? ಅಲ್ಲ ದುಷ್ಟ ಕೃತ್ಯಗಳನ್ನ ಮಾಡು ಅಂತ ಹೇಳಿದಾನ? ಅಮಾಯಕ ಪ್ರಜೆಗಳ ಪ್ರಾಣ ತೆಗಿಂತ ಹೇಳಿದಾನ? ಹೌದು ಅಬ್ಬಾಜಾನ್, ಅಮ್ಮ ಹೇಳೋದ್ರಲ್ಲಿ ಮಾಮು ಹೇಳೋದ್ರಲ್ಲಿ ಅರ್ಥ ಇದೆ. ನಾನು ಇಂಡಿಯನ್, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಈ ದೇಶದಲ್ಲೇ ಸಾಯ್ತೀನಿ, ಈ ದೇಶಕ್ಕೋಸ್ಕರನೇ ಸಾಯ್ತೀನಿ. ಇಲ್ಲೇ ಇರ್ತೀನಿ ಹೊರತು ನಾನು ಜಿಹಾದ್ಗೆ ಹೋಗಲ್ಲ. ಸಾಬ್, ಯಾರ್ದ ಮಾತು ಕೇಳ್ಕೊಂಡು ತಪ್ಪಾಗುತ್ತೆ. ರಮೇಲ್ ಇದ್ಬಿಟ್ಟೆ. ಹೆಂಡತಿ ಯೋಚನೆ ಮಾಡಿದಷ್ಟು ನಾನು ಯೋಚನೆ ಮಾಡಿಲ್ಲ. ನಮ್ ಧರ್ಮ ತುಂಬಾ ದೊಡ್ಡದು ಸಾಬ್. ನನ್ ಮಗ ಜಿಹಾದ್ ಸೇರ್ಬಾರ್ದು. ಅವನು ನಿಮ್ ತರ ನಿಷ್ಠಾವಂತ ಅಧಿಕಾರಿ ಆಗ್ಬೇಕು ಸಾಬ್. ಒಳ್ಳೆ ಮನುಷ್ಯ ಆಗ್ಬೇಕು. ನಾನು ಮಾಡಿದ ತಪ್ಪಿಗೆ ಹೆಂಡತಿ ಕ್ಷಮಿಸಿದ್ರು, ಕಾನೂನು ಕ್ಷಮಿಸಲ್ಲ ಸಾಬ್. ತಪ್ಪು ಮಾಡಿದ್ದೀನಿ, ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಸಾಬ್. ಅಮೀರ್, ಇಂತಹ ಹೆಣ್ಣುಗಳು ಇರೋದ್ರಿಂದನೇ ನಮ್ಮ ಧರ್ಮದ ಗೌರವ ಹೆಚ್ಚಾಗಿರೋದು. ಅಷ್ಟೇ ಅಲ್ಲ ಅಮೀರ್, ಮುಸ್ಲಿಮರಿಗೆ ಮಾನವೀಯತೆ ಇದೆ ಅಂತ ಈ ಬೆಹನ್ನು ತೋರ್ಸ್ಕೊಟ್ರು. ರೀ ರೀ ಏನ್ರಿ ಇದು? ಮನೆ ಬಾಗಲ್ ತೆಗ್ದು ಇಲ್ಲಿ ಕೂತು ನಿದ್ದೆ ಮಾಡ್ತಿದ್ದೀರಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ವಾ? ನಿದ್ದೆ ಎಲ್ಲೇ ಬರುತ್ತೆ? ನಿನ್ನೆ ಬೆಳಿಗ್ಗೆ ಕಾಲೇಜ್ ಹೋದ್ ಮಾಲತಿ ಇನ್ನೂವರೆಗೂ ಬಂದಿಲ್ಲ. ಏನು ಎತ್ತ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಅವಳ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೇಕು, ಫೋನ್ ಮಾಡಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಎಲ್ರಿಗೂ ಫೋನ್ ಮಾಡಿದ್ದೆ ಕಣೆ,
ಎಲ್ಲರೂ ನಮಗೆ ಗೊತ್ತಿಲ್ಲ, ಕಾಲೇಜಿಗೂ ಬಂದಿಲ್ಲ ಅಂತಿದ್ದಾರೆ. ಏನ್ರಿ ಹೇಳ್ತಿದ್ದೀರಾ? ಕಾಲೇಜ್ಗೂ ಹೋಗಿಲ್ಲ, ಫ್ರೆಂಡ್ಸ್ ಮನೆಗೂ ಹೋಗಿಲ್ಲ ಅಂದ್ರೆ ಮತ್ ಯಾಕ್ರಿ ಸುಮ್ಮನೆ ಇದ್ದೀರಾ? ನಡೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್, ನಮ್ಮ ಮಗಳು ಕಾಣ್ತಾ ಇಲ್ಲ ಸರ್. ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ. ನಿಮ್ಮ ಹೆಸರು? ರಾಜಶೇಖರ್ ಅಂತ, ಗಂಗೋತ್ರಿ ಆರ್ಟ್ಸ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೀನಿ. ಇವಳು ನನ್ನ ಹೆಂಡತಿ ಜಾನಕಿ. ನಮಸ್ತೆ ಸರ್. ನಿಮ್ಮ ಮಗಳ ಹೆಸರು? ಮಾಲ್ತಿ ಅಂತ. ವಯಸ್ಸು? 21 ವರ್ಷ ಸರ್. ಅತ್ತೇರಿ ಲಕಡಿ ಪಾಕಡಿ ಜುಮ್ಮ. 21. ಡವ್ ಹೊಡೆದು ಓಡೋಗೋ ವಯಸ್ಸೇ. ಟಿವಿ ಆನ್ ಮಾಡಿದ್ರು ಇದೆ, ಫೈಲ್ ಓಪನ್ ಮಾಡಿದ್ರು ಇದೆ. ಮಾಲತಿ ಫೋಟೋ ಇದೆಯಾ? ಹಾ, ಇದೆ ಸರ್. ಯಾವಾಗಿಂದ ಕಾಣ್ತಾ ಇಲ್ಲ? ನಿನ್ನೆ ಬೆಳಗ್ಗೆ ಕಾಲೇಜ್ಗೆ ಹೋದೋಳು ಸರ್, ಇಲ್ಲಿವರೆಗೂ ಬಂದಿಲ್ಲ. ಯಾವ ಕಾಲೇಜು? BGS ಮೆಡಿಕಲ್ ಕಾಲೇಜ್ ಸರ್. ಆ ಕಾಲೇಜಿನಲ್ಲಿ ಕೇಳಿದ್ರ? ಹಾ ಸರ್, ಕೇಳಿದ್ದೀನಿ. ಬಂದಿಲ್ಲ ಅಂತಿದ್ದಾರೆ. ಫ್ರೆಂಡ್ಸ್ ಹತ್ರ ಏನಾದರೂ ಮಾತಾಡಿದ್ರ? ಎಲ್ರಿಗೂ ಫೋನ್ ಮಾಡಿದ್ದೀನಿ ಸರ್, ಎಲ್ಲರೂ ಗೊತ್ತಿಲ್ಲ ಅಂತಿದ್ದಾರೆ. ಪ್ಲೀಸ್ ಪ್ಲೀಸ್. ನಿಮ್ಮ ಮಗಳು ಯಾರನ್ನಾದ್ರೂ ಲವ್ವು ಗಿವ್ವು? ಚೇಚೆ, ನನ್ನ ಮಗಳಂತವಳಲ್ಲ ಸರ್. ಪ್ರತಿ ತಂದೆ ತಾಯಿ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿ ಎಷ್ಟೋ ನಂಬಿಕೆ ಇಟ್ಕೊಂಡಿರ್ತಾರೆ. ಆದ್ರೆ ಈ ಕಾಲದ ಮಕ್ಕಳು ಆ ನಂಬಿಕೆಯನ್ನು ಕಳ್ಕೊಂತ ಇದ್ದಾರೆ. ಫೇಸ್ಬುಕ್, ವಾಟ್ಸಪ್ ಪ್ರಭಾವ. ನೋಡಮ್ಮ, ನಿಮ್ಮ ಮಗಳು ತಂದೆ ಹತ್ರ ಹೇಳೋಕ್ಕಾಗ್ದೆ ನಿಮ್ಮ ಹತ್ರ ಏನಾದ್ರೂ ಪರ್ಸನಲ್ ಆಗಿ? ಇಲ್ಲ ಸರ್, ನಮ್ಮ ಮಗಳ ಆತರ ಅಲ್ಲ ಅಂತ ಹೇಳಿದ್ವಲ್ಲ. ಓಕೆ, ನಾವು ಎಂಕ್ವೈರಿ ಮಾಡ್ತೀವಿ. ಸರ್, ನಮಗಿರೋದು ಒಬ್ಳೆ ಮಗಳು ಸರ್. ತುಂಬಾ ಒಳ್ಳೆಯವಳು. CETನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಪೇಪರಲ್ಲಿ, ಚಾನೆಲ್ಗಳಲ್ಲಿ ತುಂಬಾ ಹೊಗಳಿದ್ದಾರೆ. ಅವಳಿಲ್ದೆ ನಾವು ಬದುಕಲ್ಲ ಸರ್, ಬದುಕೋದಿಲ್ಲ. ಪ್ಲೀಸ್ ಟೆನ್ಷನ್ ತಗೋಬೇಡಿ. ಇನ್ಸ್ಪೆಕ್ಟರ್. ಎಸ್ ಸರ್. ಈ ಫೋಟೋನ ತಕ್ಷಣ ಕಂಟ್ರೋಲ್ ರೂಮ್. ಓಕೆ ಸರ್. ನಮ್ಮ ಅವ್ರನ್ನ ಇಮಿಡಿಯೇಟ್ ಆಗಿ ಟ್ರೇಸ್ ಔಟ್ ಮಾಡಕ್ಕೆ. ಎಸ್ ಸರ್. ಗೋ. ನೋಡ್ರಿ ಸರ್, ನಿಮ್ಮ ಮಗಳು ಕ್ಷೇಮವಾಗಿ ವಾಪಸ್ ಬರ್ತಾಳೆ. ಧೈರ್ಯವಾಗಿ. ಥ್ಯಾಂಕ್ ಯು ಸರ್. ಮತ್ತೆ ಕರೆದಾಗ ಬರ್ಬೇಕು. ಸರಿ ಸರ್. ಪ್ಲೀಸ್ ಬಾ ಬಾ. ಸಾಹೇಬರು ನಿಮ್ಮನ್ನ ಕರ್ಕೊಂಡ್ ಬಾ ಅಂದ್ರು. ನಮ್ಮ ಮಗಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಆ ವಿಷಯ ನಮಗೆ ಗೊತ್ತಿಲ್ಲಮ್ಮ. ಸಾಹೇಬರು ನಿಮ್ಮನ್ನ ಕರ್ಕೊಂಡ್ ಬಾ ಅಂದ್ರು. ಬನ್ನಿ, ಬಾ ಹೋಗೋಣ. ಕೂತ್ಕೊಳ್ಳಿ, ಸಾಹೇಬರು ಬರ್ತಾರೆ. ಕೂತ್ಕೋ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್, ಸರ್, ನಮ್ಮ ಮಗಳು ಸಿಕ್ಕಿದ್ಲಾ? ಎಲ್ಲಿದ್ದಾಳೆ? ನಾವೀಗ್ಲೇ ಅವಳು ನೋಡ್ಬೋದಾ? ಸರ್, ನಮ್ಮ ಮಗಳ ಬಗ್ಗೆ ಏನಾದರೂ ಕ್ಲೂ ಸಿಗ್ತಾ ಸರ್? ಅವಳು ಎಲ್ಲಿದ್ದಾಳೆ ಸರ್? ಯಾಕೆ ಸರ್ ಏನು ಮಾತಾಡ್ತಾ ಇಲ್ಲ? ಹೇಳಿ ಸರ್, ನನ್ನ ಮಗಳು ಎಲ್ಲಿದ್ದಾಳೆ? ನೀವೇನು ಮಾತಾಡದೆ ಮೌನವಾಗಿದ್ರೆ ನಮಗ್ ಭಯ ಆಗತ್ತೆ ಸರ್. ಪ್ಲೀಸ್ ಹೇಳಿ. ಐ ಆಮ್ ಸಾರಿ. ಅಂದ್ರೆ ನಮ್ಮ ಮಗಳಿಗೆ ಏನಾಗಿದೆ ಸರ್? ಪ್ಲೀಸ್ ಹೇಳಿ ಸರ್. ನನ್ನ ಮಗಳು ಮಾಲ್ತಿಗೆ ಏನಾಗಿದೆ ಸರ್? ಪ್ಲೀಸ್. ಮಾಲತಿ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ಲು.
ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ದೇಹದಿಂದ ಏನೇ ಹೊರಗೆ ಬಂದ್ರು ಖರ್ಚಿ ಅಡ್ಡ ಹಿಡಿಬೇಕಂತ ಗೊತ್ತಾಗಲ್ವಾ? ಛೀ. ಛೀ. ಎಲ್ಲ ಓಕೆ ತಾನೆ? ಪೋಸ್ಟ್ ಮಾಡಕ್ ಕಳಿಸಿ. ಸರ್ ಸರ್ ಸತ್ತೋಗಿರೋಳನ್ನ ಯಾಕೆ ಸರ್ ಪೀಸ್ ಮಾಡ್ತೀರಿ? ನಮ್ಗೆ ಕೊಡಿ ಸರ್, ಮುಂದಿನ ಕಾರ್ಯ ಮಾಡ್ಕೋತೀವಿ. ಹೌದು ಸರ್, ಪ್ಲೀಸ್ ಅವಳಿಗೆ ಪೋಸ್ಟ್ ಮಾರ್ಟಮ್ ಮಾಡಿ ಅವಳನ್ನ ವಿಕಾರ ಮಾಡಬೇಡಿ. ನೋಡಿ, ಫಾರ್ಮಾಲಿಟೀಸ್ ಪ್ರಕಾರ ಪೋಸ್ಟ್ ಮಾಡಕ್ ಕಳಿಸ್ಲೇಬೇಕು. ಅದಾದ್ಮೇಲೆ ನಿಮ್ಗೆ ಬಾಡಿ ಒಪ್ಪಿಸ್ತೀವಿ. ಓಕೆ ಸರ್ ಪ್ಲೀಸ್ ಸರ್. ಸರ್ ನನ್ನ ಮಗನ ನಮಗೆ ಕೊಟ್ಬಿಡಿ ಸರ್. ಸರ್ ಯಾಕೆ ಸರ್ ಟೆನ್ಷನ್ ಅಲ್ಲಿ ಇದ್ದೀರಾ? ಯಾವ ಗಿರಾಕಿನ ಬರ್ತಾನೆ ಇಲ್ವಲ್ಲೋ? ನನ್ನ ಟೆನ್ಷನ್ ಏನು ಗೊತ್ತೇನೋ? ನನ್ನ ಹೆಂಡತಿ ವಜ್ರದ ಮುಕ್ತಿ ಮಾಡಿಸ್ಕೊಮ ಅಂತ ಹೇಳ್ಬಿಟ್ಟವಳು. ಇವತ್ತೇನಾರು ನಾನು ತೊಗೊಂಡು ಮನೆಗೆ ಹೋಗದೆ ಹೋದ್ರೆ ಮನೆ ಬೆಡ್ರೂಮಲ್ಲಿ ಸೇರ್ಸೋದ್ರಲ್ಲಿ ಬಾಗಲ್ಲೂ ಸೇರಿಸಲ್ಲ ಅಂತ ಹೇಳ್ಬಿಟ್ಟವಳು. ಏನು ಮಾಡೋದು? ಟೆನ್ಷನ್. ಅಣ್ಣ ಯಾಕಣ್ಣ ಟೆನ್ಷನ್ ಮಾಡ್ಕೋತೀರಾ? ನಮ್ಮ ಇನ್ಸ್ಪೆಕ್ಟರ್ ಮಗಳು ಮದುವೆ ಮಾಡಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಮತ್ತೆ ನಮ್ಮ SI ಮನೆ ಕಟ್ಟಿದಾಗ್ಲೂ ನಾವು ದುಡ್ಡು ಕಲೆಕ್ಟ್ ಮಾಡಿದೀವಿ. ಆಫ್ಟರ್ ಆಲ್ ಮುಗಿತಿಗೆ ಕಲೆಕ್ಟ್ ಮಾಡಕ್ಕಾಗಲ್ವಾ? ಇವತ್ತು ರಾತ್ರಿ 12 ಗಂಟೆವರೆಗೂ ನಾವು ಡ್ಯೂಟಿ ಮಾಡೋಣ. ದುಡ್ಡು ಕಲೆಕ್ಟ್ ಮಾಡೇ ಮಾಡೋಣ. ಹಂಗಂತೀನಪ್ಪ. ನೀನ್ ಆ ಕಡೆ ನೋಡು, ಎಲ್ಲಿ? ನಾನು ಈ ಕಡೆ ನೋಡ್ತೀನಿ. ಗಾಡಿ ಒತ್ಬಿಡ್ತೀನಿ. ಹಂಗೆ ಹೋಗ್ತಾ ಇದೆಯಾ? ವಾಸನೆ ಯಾವ್ದೋ ಬ್ರ್ಯಾಂಡು ಕುಡ್ಕೊಂಡ್ ಬರ್ತಾ ಇದೆಯೇನೋ? ನಾನು ಕುಡ್ದಿಲ್ಲ ಸರ್, ಕುಡ್ದಿಲ್ಲ. ಸುಳ್ಳು ಹೇಳ್ಬೇಡ. ನಿನ್ ಗಾಡಿ ವಯಸ್ಸು ಹೊರತರ ಇದ್ದಿದ್ದು ನಾನು ನೋಡಿದ್ದೀನಿ. ಉರ್ಬಾ, ಅದು ನಂದಲ್ಲ ಸರ್. ಉರ್ಬಲೇ, ಉರ್ಬಾ ಉರ್ಬಾ ಉರ್ಬಾ. ಏಯ್ ಉರ್ಬಾ ಉರ್ಬಾ ಉರ್ಬಾ. ಅದ್ ಕರ್ಕೆ ಎಳ್ಕೊಳ್ತಾ ಇದೆಯಾ ಅಂತ ಉರ್ಬಾ. ಕೊಡಿ ಸರ್, ತಗೊಳ್ಳಿ ಸರ್, ತಗೊಳ್ಳಿ ಸರ್. ಸರ್ ಇದು ಯಾವ ಬ್ರ್ಯಾಂಡು? ಕುಡಿದು ಬಂದಿದ್ಯಾನ ಬಳಿ ಮಗನೇ? ಇಲ್ಲ ಸರ್, ದುಡ್ಡು ಇಲ್ಲ ಸರ್. ಸುಳ್ಳು ಹೇಳ್ತೀಯ? ಇಲ್ಲ ಸರ್. ಎತ್ತ ಕಾಸು ಜೋಬಲ್ಲಿ ದುಡ್ಡು ಇಲ್ಲ ಸರ್. ಒಂದು 1000ನೇ ಇರೋದು ಸರ್. ಸಾಕ್ಬಿಡ. 100 ರೂಪಾಯಿ ಆದ್ರೂ ಕೊಡಿ ಸರ್, ಪೆಟ್ರೋಲ್ ಹಾಕಿಸ್ಬೇಕು. ಸರಿ, ಇಲ್ಲಂದ್ರೆ ಗಾಡಿ ಕಿತ್ಕೊಂಡು ಕಳ್ಸ್ತೀನಿ ಬಳಿ ಮಗ. ಬಿಡೋ ಗಾಡಿ ಇಲ್ಲೇ ನಿಂತ್ಕೊಳ್ಳಲ್ಲ. ಸ್ಟಾಪ್ 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 ಸ್ಟಾಪ್. ಸಾಯಿಸ್ಬಿಡ್ತೀನಿ. ಯೋ ಪೊಲೀಸಪ್ಪ, ನಿನಗೇನಾದ್ರು ಬುದ್ಧಿಗಿದ್ದೀಯ? ಪೊಲೀಸವ್ರನ್ನ ಕೇಳೋ ಮಾತಾನೆ ಇದು? ಏನ್ ಕುಡ್ದಿದೀಯ? ನನ್ನ ಗಾಡಿಗೆ ಅಡ್ಡ ಬಂದಿದೀಯ. ನಾನೇನಾದ್ರೂ ಬ್ರೇಕ್ ಹಾಕ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಸತ್ತು ಯಮಲೋಕದಲ್ಲಿ ಇರ್ತಿದ್ದೆ. ಪೊಲೀಸ್ಗೆ ಗಾಡಿ ನಾನು ಯಾಕೆ ಹತ್ತಿಸ್ಲಿ? ನೀನೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನಾನೇನು ಮಾಡ್ಲಿ? ಅಷ್ಟೇ. ಕುಡ್ದಿದ್ಯೇನೋ? ಅಯ್ಯೋ, ಮುಖ ನೋಡಿದ್ರೆ ಗೊತ್ತಾಗಲ್ವಾ? ನಾನು ಕುಡ್ದಿದ್ದೀನಿ. ಮುಚ್ಕೊಂಡು ಫೈನ್ ಕಟ್ಟು. ಏನೇ ನೀನು? ಗೌರ್ಮೆಂಟ್ನವರು ಬ್ರ್ಯಾಂಡಿ ವಿಸ್ಕಿ ತಯಾರು ಮಾಡೋಕೆ ಫ್ಯಾಕ್ಟ್ರಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಅವ್ರು ತಯಾರು ಮಾಡಿದ ಗುಂಡಿ ಏನ್ ಮಾಡಬೇಕು? ಹಾಕ್ಬೇಕು. ಈ ಸರ್ಕಾರದವರು ವರಮಾನಕ್ಕೋಸ್ಕರ ಬೀದಿರೋ ಅಂಗಡಿಗಳಿಗೆಲ್ಲ ಬಾರ್ ಲೈಸೆನ್ಸ್ ಕೊಟ್ಬಿಟ್ರು.
ಈ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಲೈಸೆನ್ಸ್ ತಗೊಂಡಿರೋ ಓನರ್ಗಳು ಹೆಂಗಪ್ಪ ಬದುಕೋದು ಅಂತ ಯೋಚನೆ ಮಾಡುವಾಗ ನಮ್ಮಂತ ಕುಡುಕರು ಸ್ವಲ್ಪ ಕರುಣೆ ತೋರಿಸಿ ಸಹಾಯ ಮಾಡ್ತೀವಿ. ಹೆಂಡ್ತಿ ಕಾಟ ತಡಿಯಕ್ಕಾಗದಲ್ಲೇ ಚೆನ್ನಾಗಿ ಕುಡ್ಕೊಂಡು ಹೋಗಿ ಮಲ್ಕೋತೀವಿ. ಹಿಂಗ್ ಮಲ್ಕೊಳಕ್ಕೂ ಬಿಡದೆ ಗುಂಡಾಕಕ್ಕೂ ಬಿಡದೆ ಯಾಕಯ್ಯ ನನ್ನ ಗಾಡಿಗೆ ಅಡ್ಡ ಬಂದು ಸಾಯ್ತೀಯ? ಕುಡ್ದಿದ್ ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟಾಗಿ ಮಾತಾಡ್ತಾನೋ. ಲೇ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಕುಡ್ದಿದ್ರೆ ಫೈನ್ ಎಷ್ಟು ಗೊತ್ತೇನೋ? ಆವಾಗ 1,000 ಅಂತಿದ್ರು, ಈಗ 10,000 ಅಂತೆ ಕಂತೆ. 10,000 ಆಗ್ಲಿ ಕಟ್ಟೋ. ಯಾವ ಪೊಲೀಸಪ್ಪ, ಕುಡಿಯಕ್ಕೂ ದುಡ್ಡು ಕಟ್ಟಬೇಕು, ಕುಡ್ದು ಗಾಡಿ ಓಡ್ಸಕ್ಕೂ ದುಡ್ಡು ಕಟ್ಟಬೇಕು. ಏನಯ್ಯ ನಿಮ್ ಸರ್ಕಾರದ ರೂಲ್ಸು? ಹೋಗ್ಲಿ, ಫೈನ್ ಎಷ್ಟು ಕಟ್ಬೇಕಪ್ಪ? 10,000. 20 ಕಟ್ಟಪ್ಪ. ಆಯ್ತು 30 ಕಟ್ಟೋ. ಯಾಕೋ 10,000 ಇದ್ದಿದ್ರೆ 10 days 24/7 ಪೋಚ್ಕೋಬೋದಾಯ್ತು. ಈಗ ನನ್ನ ಜೋಬಲ್ಲಿ 50 ರೂಪಾಯೂ ಇಲ್ಲ. 10 ರೂಪಾಯಿ ಕೊಡ. ಕಿತ್ಕೊಂಡ್ರು 1 ರೂಪಾಯಿ ಇಲ್ಲ. ಪೊಲೀಸಪ್ಪ ನೋಡಪ್ಪ, ಹೆಂಗಿದ್ರು ನೀ ನನ್ನ ಕೈಲಿ ತಗಲಾಕೊಂಡಿದೀಯ. ನಿನ್ ಜೊತೆ ಮಾತಾಡಿ ಎಲ್ಲ ಇಳ್ದೋಗ್ಬಿಡೈತೆ. ಈಗ ಮನೆಗೋರೆ ನನ್ನ ಹೆಂಡ್ರೂ ಸೇರ್ಸಲ್ಲ. ಒಂದು ಕೆಲಸ ಮಾಡು, ಹೆಂಗಿದ್ರು ನೀನ್ ಮನೆಗೆ ಹೋಗ್ತೀಯಲ್ಲ, ನಿನ್ ಜೊತೆ ನಾನು ಬರ್ತೀನಿ. ಇವತ್ತು ರಾತ್ರಿ ಅಲ್ಲೇ ಮಲ್ಕೋತೀನಿ. ಬೆಳಿಗ್ಗೆ ಎದ್ದು ನಿಮ್ಮನೇಲೇ ಸ್ನಾನ ಮಾಡ್ತೀನಿ. ನಿನ್ನ ಹೆಂಡ್ರಿಗೆ ಹೇಳಿ ಒಳ್ಳೆ ಟಿಫನ್ ರೆಡಿ ಮಾಡಿಸು. ಟಿಫನ್ ಮಾಡಿಕೊಂಡು ಅಲ್ಲಿಂದಲೇ ನಾನು ಆಫೀಸ್ಗೆ ಹೋಗ್ತೀನಿ. ಬರಬೇಕಾದ್ರೆ ಸ್ವಲ್ಪ ಪೋಚ್ಕೊಂಡು ಮನೆಗೆ ಹೋಗ್ತೀನಿ. ಇಲ್ಲ ನನ್ನ ಹೆಂಡತಿ ಕಾಟ ತಡೆಯಕ್ಕಾಗಲ್ಲ. 100 ಕೊಡು ಗುರು, ಪ್ಲೀಸ್ ಗುರು ಇಲ್ಲ ಬೇಡ ಗುರು, ಪ್ಲೀಸ್. ನೋಡು, ಹೇಳಿ ಕೇಳಿ ಪೊಲೀಸ್ನವರು ನಮ್ಮ ಹತ್ರ ಎಲ್ಲಿ ದುಡ್ಡು ಇರುತ್ತಪ್ಪ? ಒಂದು ನಿಮಿಷ ಇರು. ನೋಡು, ಅಲ್ಲಿ ದೂರದಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಹೋಗಿ ನಾನು ದುಡ್ಡು ತಂದ್ಬಿಡ್ತೀನಿ. ಗಾಡಿ ಕೊಡಪ್ಪ. ಇಲ್ಲೇ ಕಾಯ್ತಾ ಇರು. ನಾನು ಹೋಗಿ ನನ್ನ ಹೆಂಡತಿ ಹತ್ರ ದುಡ್ಡು ತೊಗೊಂಡು ನೀನು ತೊಗೊಂಬಂದು ಕೊಟ್ಬಿಡ್ತೀನಿ. ತಗ್ಯ ದಾನಶೂರ ಕರುಣ. ಇಲ್ಲ, ವೆಯ್ಟ್ ಮಾಡಪ್ಪ. ಕರುಣಾಮಯಿ ನಮ್ಮ ಪೊಲೀಸಪ್ಪ. ನೋ ಶಂಕರ, 405 ಫೈಲ್ ತಗೊಂಬರ. ಸರಿ ಸರ್. ಜಾನಕಿ, ಸಮಾಧಾನ ಮಾಡ್ಕೋ. ನಾವ್ ಏನ್ ತಪ್ಪು ಮಾಡಿದ್ದೀವಿ? ಆ ದೇವ್ರು ನಮ್ಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಿದ್ದಾನೆ? ಸಮಾಧಾನ ಮಾಡ್ಕೋ. ಇದು ಒಬ್ಬ ಮಗಳನ್ನ ಕಿತ್ಕೊಂಡ್ಬಿಟ್ಟಲ್ಲ ರೀ. ಅಳ್ಬೇಡ, ಸುಮ್ಮನಿರು. ಸಮಾಧಾನ ಮಾಡ್ಕೋ. ನಮಸ್ತೆ ಸರ್. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ್ರೆ ನಮ್ಮ ಮಗಳ ಬಾಡಿ ನಮಗ್ ಕೊಟ್ಬಿಡಿ ಸರ್. ಬಂತು, ಬಟ್ ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳು ಕೇಳಬೇಕು. ಕೇಳಿ ಸರ್. ಈ ಆಕ್ಸಿಡೆಂಟ್ಗೆ ಮುಂಚೆ ನಿಮ್ಮ ಮಗಳು ನಿಮ್ಮ ಹತ್ರ ಯಾವಾಗ ಕೊನೆ ಸಾರಿ ಮಾತಾಡಿದ್ದು? ಅವತ್ತು ಡ್ಯಾಡಿ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೋದ್ಲು ಸರ್. ರಾತ್ರಿ ಆದರೂ ಮನೆಗೆ ವಾಪಸ್ ಬಂದಿಲ್ಲ. ನಾನೇ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಅದೇ ಕೊನೆ. ನಿಮ್ಮ ಹತ್ರ? ನಾನು ಊರಲ್ಲಿ ಇರ್ಲಿಲ್ಲ ಸರ್. ಮನೆ ದೇವ್ರಿಗೆ ಹರಕೆ ತೀರಿಸ್ಬೇಕು ಅಂತ ಊರಿಗೆ ಹೋಗಿದ್ದೆ. ಬರೋಷ್ಟ್ರಲ್ಲಿ ಪ್ಲೀಸ್, ಮಾಲತಿ ಶವ ಹೈವೇನಲ್ಲಿ ಸಿಕ್ತು. ಅಂತ ರಾತ್ರಿಲಿ ಹೈವೇನಲ್ಲಿ ಏನು ಕೆಲಸ? ಬೈ ದ ವೇ, ನಿಮ್ಮ ಮಗಳು ಕಾಲೇಜಿಗೆ ಹೇಗೆ ಹೋಗ್ತಾಳೆ? ಸ್ಕೂಟರ್ಲ್ಲಿ ಹೋಗ್ತಿದ್ಲು. ಸ್ಕೂಟರ್? ಬಟ್ ಆಕ್ಸಿಡೆಂಟ್ ಸ್ಪಾಟಲ್ಲಿ ಸ್ಕೂಟರ್ ಇರಲಿಲ್ವೇ? ಅದು ಅವತ್ತು ಅವಳು ಸ್ಕೂಟರ್ ತಗೊಂಡು ಹೋಗಿರ್ಲಿಲ್ಲ ಸರ್. ಓಕೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ನಿಮ್ಮ ಮಗಳು ಆಕ್ಸಿಡೆಂಟಿಂದ ಸತ್ತಿಲ್ಲ, ಅದಕ್ಕಿಂತ 2 ಗಂಟೆ ಮುಂಚೆನೇ ಸತ್ತೋಗಿದ್ದಾಳಂತೆ. ರೇಗರ್ ಮಾರ್ಟಿಸ್ ರಿಪೋರ್ಟ್ ಪ್ರಕಾರ ನಿಮ್ಮ ಮಗಳಿಗೆ ಇಲ್ಲಿ ಅಂದ್ರೆ ಬ್ರೈನ್ ಸ್ಟೆಮ್ಗೆ ಗಾಯವಾಗಿದೆ. ಇಟ್ಸ್ ವೆರಿ ಡೇಂಜರಸ್. ನಿಮ್ಮ ಮಗಳಿಗೆ ಶತ್ರುಗಳಾಗ್ಲಿ ಅಥವಾ ಆಗದೆ ಇರೋರಾಗ್ಲಿ ಯಾರಾದ್ರೂ ಇದ್ದಾರಾ? ಇಲ್ಲ ಸರ್, ನನ್ನ ಮಗಳನ್ನ ಸಾಯಿಸುವಂತ ಶತ್ರುಗಳು ಯಾರೂ ಇಲ್ಲ.
ಎಲ್ರೂ ಅವಳನ್ನ ಅಜಾತ ಶತ್ರು ಅಂತ ಕರೆಯೋರು ಸರ್. ಇಂಥ ಮಗಳು ನಮಗಿಲ್ವಲ್ಲ ಅಂತ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹೇಳ್ತಿದ್ರು. ಇಂಥ ಮಗಳನ್ನ ಕೊಲೆ ಮಾಡೋದಕ್ಕೆ ಯಾರಿಗೆ ತಾನೇ ಮನ್ಸು ಬರುತ್ತೆ ಹೇಳಿ ಸರ್. ಸರ್ ಸರ್ ಪ್ಲೀಸ್ ನಿಮ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗ್ದಿದ್ರೆ ನಮ್ಮ ಮಗಳ ಬಾಡಿ ನಮಗೆ ಕೊಟ್ಬಿಡಿ ಸರ್. ನಾವು ತಗೊಂಡು ಹೊರಟೋಗ್ಬಿಡ್ತೀವಿ ಪ್ಲೀಸ್. ನೋಡಮ್ಮ ಪ್ಲೀಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಇದು ಪೊಲೀಸ್ ಕೇಸ್. FIR ಬರೆದ ಮೇಲೆ ಸತ್ಯ ಹೊರಗೆ ಬರೋವರೆಗೂ ಈ ಫೈಲ್ ಕ್ಲೋಸ್ ಮಾಡೋಕ್ಕಾಗಲ್ಲ, ಬಾಡಿನೂ ನಿಮಗೆ ಕೊಡೋಕ್ಕಾಗಲ್ಲ. ಐ ಆಮ್ ಸಾರಿ, ಪ್ಲೀಸ್. ಬಾ ಬಾ ಹೋಗೋಣ ಬಾ. ನೆಕ್ಸ್ಟ್ ಮೂವ್ BGS ಮೆಡಿಕಲ್ ಕಾಲೇಜ್. ಸರ್, ಮಾಲತಿ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ಲು. ಇದು ನಿಮಗೆ ತಿಳಿದಿರೋ ವಿಷಯ. ಎಸ್, ಶಿ ಇಸ್ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. ಇದು ಮನೆಯವ್ರಿಗೆ ಮಾತ್ರ ನಷ್ಟ ಅಲ್ಲ, ನಮ್ಮ ಇನ್ಸ್ಟಿಟ್ಯೂಷನ್ ದೊಡ್ಡ ಲಾಸ್. ಬಟ್ ಇಟ್ಸ್ ನಾಟ್ ಅನ್ ಆಕ್ಸಿಡೆಂಟ್, ಮರ್ಡರ್. ವಾಟ್? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಕ್ಸಿಡೆಂಟ್ಗಿಂತ ಮುಂಚೆನೆ ಸತ್ತಿದ್ದಾಳೆ ಅಂತ ಅರ್ಥ ಆಗ್ತಾ ಇದೆ. ಸೊ ನಿಮ್ಮ ಸ್ಟಾಫ್ನ ಸ್ಟೂಡೆಂಟ್ಸ್ನ ವಿಚಾರಿಸಲು ನಿಮ್ಮ ಪರ್ಮಿಷನ್ ಬೇಕು ಪ್ಲೀಸ್. Definitely, I'll be there for you. Sure, we will support you. Proceed. Thank you, sir. Nim student Malati, how was she? She was very brilliant as well as obedient kuda sir, and college topper also sir. ಅಂತ ಹುಡುಗಿನ ಕೊಲೆ ಮಾಡೋ ಅವಶ್ಯಕತೆ ಯಾರಿಗಿದೆ? ಮಾಲತಿ ಪರ್ಸನಲ್ ಆಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಾರಿ ಸರ್, ಮಾಲತಿ ಚೆನ್ನಾಗಿ ಓದ್ತಾಳೆ ಅನ್ನೋ ವಿಷಯ ನಮಗೆ ಗೊತ್ತು. ಅವಳ ಬಗ್ಗೆ ಪರ್ಸನಲ್ ಡೀಟೇಲ್ಸ್ ಬೇಕಿದ್ರೆ ಅವಳ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ಗೆ ತಾವು ವಿಚಾರ ಮಾಡಿದರೆ ಬೆಟರ್ ಸರ್. ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ಮಾಲತಿ ಇದೇ ಕಾಲೇಜ್ ಹುಡುಗಿ, ಅದು ನಿಮ್ ಕ್ಲಾಸ್ಮೇಟ್ ಬೇರೆ. ಕೊಲೆಯಾಗಿದ್ದಾಳೆ. ಮಾಲತಿ ಈ ರೀತಿ ಕೊಲೆ ಆಗ್ಬೇಕಾದ್ರೆ ಮುಖ್ಯವಾಗಿ ಏನಾದ್ರೂ ಅಫೇರ್ ಇರಲೇಬೇಕು. ನೀವು ನಿಜ ಹೇಳಿ, ಮಾಲತಿಗೆ ಯಾರ ಜೊತೆಲಾದ್ರೂ ಅಫೇರ್ ಇತ್ತಾ? ಸರ್, ಮೈ ನೇಮ್ ಇಸ್ ರೇಖಾ. ರೇಖಾ, ಪ್ಲೀಸ್ ಕಮ್. ಟೆಲ್ ಮಿ ರೇಖಾ. ಸರ್, ಮಾಲತಿ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಬೆಂಚ್ ಮೇಟ್ ಕೂಡ. ಗುಡ್. ಮಾಲತಿ ಅಫೇರ್ ಬಗ್ಗೆ ಹೇಳಿ. ನನ್ಗೆ ಮಾತ್ರ ಅಲ್ಲ ಸರ್, ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಅವಳು ಇಷ್ಟಪಟ್ಟ ಹುಡುಗನ ಹೆಸರು ಮಧು. ಮಧು ಇದೇ ಕ್ಲಾಸಾ? ಹೌದು ಸರ್. ಹೂ ಇಸ್ ಮಧು? 2 days ಇಂದ ಕಾಲೇಜ್ಗೆ ಬಂದಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ರೀ, ಕಾಫಿ. ಇವತ್ತು ಮಳೆ ಕಣೆ. ಕಮೇನ್. ಹಲೋ ಸರ್, ನಾನು ಇನ್ಸ್ಪೆಕ್ಟರ್ ಭರತ್ ಕುಮಾರ್. ಮಧು ತಂದೆ ಮಂಜುನಾಥ್ ನೀವೇ ತಾನೆ? ಹೌದು ಸರ್. ಏನ್ ವಿಷಯ ಸರ್? ನಿಮ್ಮ ಮಗನ ಸ್ವಲ್ಪ ಕರೀರಿ. ಸರ್, ಅವನು ಊರಲ್ಲಿಲ್ಲ, ಯಾವುದೋ ಫಂಕ್ಷನ್ಗೆ ಅಂತ ದಾವಣಗೆರೆಗೆ ಹೋಗಿದ್ದಾನೆ. ಯಾಕೆ ಸರ್ ನಮ್ಮ ಮಧು ಬಗ್ಗೆ ವಿಚಾರಿಸ್ತಿದ್ದೀರಾ? ಏನಾಯ್ತು? ನಿಮ್ ಮಧು ಜೊತೆ ಕ್ಲೋಸ್ ಆಗಿದ್ದ ಮಾಲತಿ ಸತ್ತೋಗಿದ್ದಾಳೆ. ಮೊದಲು ನಾವು ಅದನ್ನ ಆಕ್ಸಿಡೆಂಟ್ ಅನ್ಕೊಂಡಿದೀವಿ, ಈಗ ಗೊತ್ತಾಯ್ತು ಮರ್ಡರ್ ಅಂತ. ಸರ್, ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಈ ಮರ್ಡರ್ನ ನನ್ನ ಮಗ ಮಾಡಿದಾನಂತನಾ? ಎಲ್ರನ್ನೂ ವಿಚಾರಿಸ್ತಾ ಇದೀವಿ, ನಿಮ್ಮ ಮಗನನ್ನು ವಿಚಾರಿಸಬೇಕು. ಸರ್, ನಮ್ಮ ಮಗ ಅಂತವನಲ್ಲ ಸರ್, ಅವ್ನು ತುಂಬಾ ಇನ್ನೋಸೆಂಟು. ನೋಡಮ್ಮ, ಟೆನ್ಷನ್ ತಗೋಬೇಡಿ, ಜಸ್ಟ್ ಪೊಲೀಸ್ ಎಂಕ್ವೈರಿ, ಕೆಲವು ಪ್ರಶ್ನೆಗಳು ಕೇಳಬೇಕಷ್ಟೇ. ಸರ್, ಮಧು ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ ಕಳಿಸ್ಕೊಡಿ, ಇಲ್ಲಾಂದ್ರೆ ಪುನಃ ನಾವೇ ಬರಬೇಕಾಗುತ್ತೆ. ಬೇಡಿ ಸರ್, ನಾವೇ ಕರ್ಕೊಂಡ್ ಬರ್ತೀವಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಚಿನ್ನ ಬಂಗಾರ ಬಾರೇ, ಹೆವಿ ಕಲೆಕ್ಷನ್ ಕಡೆ ಇವತ್ತು. ಬಾರೇ ಬಾರೇ ಬಾರೇ. ಏನ್ರಿ ಸ್ವಲ್ಪನಾದ್ರೂ ಟೆನ್ಷನ್ ಇಲ್ಲ ನಿಮ್ಗೆ? ಯಾಕೆ? ನೋಡಿ, 4 ಗಂಟೆಗೆ ಬರ್ಬೇಕಾಗಿದ್ ನಮ್ಮ ಮಗಳು ಇನ್ನೂ ಬಂದಿಲ್ಲ, 5:15 ಆಯ್ತು. ಲೇ, ನನ್ನ ಮಗಳು ಯಾರ ಮಗಳೇ? ಪೊಲೀಸನ ಮಗಳು ಕಣೆ. ಸ್ಕೂಲಲ್ಲಿ ಏನೋ ಡಿಬೇಟ್ ಇರುತ್ತೆ, ಬರ್ತಾಳೆ ನೀನು. ಬಾರೆ ತಗೊಳ್ಳೆ, ಎಣಿಸ್ಕೊಳ್ಳೆ, ದುಡ್ಡು ಎಣಿಸ್ಕೊಳ್ಳೆ, ಇನ್ನೂ ಇದೆ ಕಣೆ. ದುಡ್ಡು ಯಾರಿಗೆ ಬೇಕಾಗಿದೆ? ಮಗಳ ಬಗ್ಗೆ ಯೋಚನೆ ಮಾಡಿ ನೀವು. ಲೇ, ಅವಳು ನನ್ನ ಮಗಳು ಕಣೆಲೆ. ಒಂದು ನಿಮಿಷ. ಹಲೋ, ಹೆಡ್ ಕಾನ್ಸ್ಟೇಬಲ್ ರಾಮ್ ಪ್ರಸಾದ್, ವಿಜಯನಗರ ಸ್ಟೇಷನ್ ಸ್ಪೀಕಿಂಗ್. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ?
ಗೊತ್ತಾಗಲಿಲ್ಲ. ನಮ್ ತಂದೆ ತಪ್ಪು ಮಾಡ್ಲಿಲ್ಲ ಅಂದ್ರೂ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಕೋರ್ಟ್ನಲ್ಲಿ ಶಿಕ್ಷೆ ಕೊಡಿಸಿ ಜೈಲಿಗೆ ಕಳಿಸ್ದೆ. ಆ ಶಾಕ್ ನಿಂದ ನಮ್ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಲು. ಅದಕ್ಕೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಸಾಯಿಸಿದೀನಿ. ಎಣ ಗಾಂಧಿ ಪಾರ್ಕ್ ನಲ್ಲಿ ಹಾಕಿದೀನಿ. ಬಂದು ತಗೊಂಡೋಗು. ಲಂಚ ಲಂಚ ಲಂಚಕೋರ. ಯಾರ್ದು ಫೋನು? ಅಯ್ಯೋ, ಇದೇ ಕಣೆ, ಇದೇ ಈ ದುಡ್ಡ ಇಷ್ಟಕ್ಕೆಲ್ಲ ಕಾರಣ. ನನ್ನ ಮಗಳ ಸಾಯಿಸ್ಬಿಟ್ರು. ಮಗಳೇ, ಮಗಳೇ, ಅಯ್ಯೋ ಮಗಳೇ. ಎಲ್ರಿ ನಮ್ಮ ಮಗಳು? ಯಾರೋ ನೀನು, ಯಾರೋ ನೀನು? ಎಲ್ಲೋ ನನ್ನ ಮಗಳು? ನೀನಲ್ವ ನನ್ನ ಮಗಳು ಸಾಯಿಸಿದ್ದು? ಯಾರೋ ನಾನು ಟೆರರಿಸ್ಟ್ ನೀನು? ಎಲ್ಲೋ ನನ್ನ ಮಗಳು? ನಾನ್ ಟೆರರಿಸ್ಟ್ ಅಲ್ಲ. ನೀನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ನಿನ್ನ ಮಗಳು ನಾನೇ ಸಾಯಿಸಿದ್ದೀನಿ. ನಿನ್ ಪುರಾಣ ಎಲ್ಲ ಯಾರು ಹೇಳಿದಾರೆ ಗೊತ್ತಾ? ಗೋವಿಂದ. ಹೌದು, ನಾನೇ. ನೀನಾ? ನೀವೇ ದಿನ ಕಳ್ತನ ಮಾಡು ಮಾಡು ಅಂತ ಹೇಳ್ತಾ ಇದ್ದಿದ್ದು. ನಿಮ್ಮೆಂಟಿಗೋಸ್ಕರ ಕೋಳಿ ಕದಿಬೇಕು, ನಿಮ್ಮೆಂಟಿಗೋಸ್ಕರ ಒಡವೆ ಅಂಗಡಿಯಿಂದ ಒಡವೆ ಕದಿಬೇಕು. ಪೊಲೀಸಾಗಿ ನೀವೇ ನನ್ನನ್ನು ದೊಡ್ಡ ಕಳ್ಳನಾಗಿ ಮಾಡಿದ್ದು. ನಾನು ಕದ್ರೆ ಕಳ್ಕೊಂಡಿರೋರು ಸುಮ್ಮನೆ ಇರ್ತಾರ? ಹಿಡ್ಕೊಂಡು ಚೆನ್ನಾಗಿ ನಾಲ್ಕು ಇಕ್ಕಿದ್ರು. ಹೇಯ್, ಯಾಕ ಕದ್ದೆ ನನ್ನ ಮಗನೇ ಅಂತ ಕೇಳಿದ್ರು. ಸ್ವಾಮಿ, ನಂಗೆ ಕದಿಯೋಕೆ ಇಷ್ಟ ಇಲ್ಲ, ಈ ಪೊಲೀಸವ್ರೆ ಕದಿ ಕದಿ ಅಂತ ಹೇಳಿದ್ರು, ನಂಗೆ ಕದ್ದೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರಿಗೋಸ್ಕರ ಯಾಕೋ ಕದಿತೀಯ, ಮೊದಲು ನಿನ್ನೇ ಸಾಯಿಸ್ತೀವಂದ್ರು. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ ನನ್ನನ್ನು ಸಾಯಿಸಿದ್ರೆ ಅವನಿಗೆಲ್ಲಿ ಬುದ್ಧಿ ಬರುತ್ತೆ, ಅವನ ಮಗಳನ್ನ ಸಾಯಿಸು ಅಂದೆ. ಸ್ಕೂಲಿಂದ ಬರುವಾಗ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ರು. ನನ್ನ ಕಣ್ಣು ಮುಂದೆ ನಿಮ್ಮ ಮಗಳನ್ನ ಕತ್ತಿ ಸಾಯಿಸ್ಬಿಟ್ರು. ನಾನು ನೋಡ್ತಾ ಇರುವಾಗಲೇ ನಿಮ್ಗೆ ಫೋನ್ ಕೂಡ ಮಾಡವ್ರೆ. ಕೆಲಸ ಮಾಡಿದೆ. ಬಿಡ್ಬಾರ್ದು. ಮಿಸ್ಟರ್ ರಾಮ್ ಪ್ರಸಾದ್, ರಾಮ್ ಪ್ರಸಾದ್, ಖಾಕಿ ಬಟ್ಟೆ ಹಾಕೊಂಡು ಧರ್ಮನ ಉಳಿಸ್ತೀನಿ, ನ್ಯಾಯನ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡಿ ನೀತಿ ನಿಜಾಯಿತಿಯಿಂದ ಬದುಕಬೇಕಾದ ನೀನು ನಿನ್ ಹೆಂಡತಿ ಮಾತು ಕೇಳ್ಕೊಂಡು ಲಂಚಕ್ಕೆ ಆಸೆ ಪಟ್ಟು ಕಳ್ಳರಿಗೆ ಪ್ರೋತ್ಸಾಹ ಮಾಡಿದೀಯ. ನೀನ್ ಮಾಡಿದ ತಪ್ಪಿಗೆ ಈಗ ನಿನ್ ಮಗಳೇ ಬಲಿಯಾಗಿದ್ದಾಳೆ. ಏನ್ ಸಾಹಿಬ ಇದು? ತಪ್ಪು ಮಾಡ್ದೋ ನಾನು. ಆ ದೇವ್ರು ನನಗೆ ಶಿಕ್ಷೆ ಕೊಡ್ಬೇಕಲ್ವಾ? ನನ್ನನ್ನ ಜೈಲು ಕಳಿಸ್ಬೋದಿತ್ತಲ್ವಾ? ನನ್ನನ್ನ ಸಾಯಿಸ್ಬೋದಿತ್ತಲ್ವಾ? ನನ್ನ ಮಗಳಿಗೆ ಹೇಗೆ ಶಿಕ್ಷೆ ಕೊಡ್ಬೇಕು? ನಾನು ಇಷ್ಟೆಲ್ಲ ಮಾಡಿದ್ ನನ್ನ ಮಗಳಿಗೋಸ್ಕರ ತಾನೆ. ಅವಳನ್ನೇ ಸಾಯಿಸ್ಬಿಟ್ಟ ದೇವ್ರು. ಅರ್ಥ ಆಯ್ತಾ? ನೋವು ಅಂದ್ರೆ ಏನು ಅಂತ ಗೊತ್ತಾಯ್ತಾ? ನಿನ್ನಲ್ಲಿ ಈ ಬದಲಾವಣೆ ಬರಬೇಕು ಅಂತಾನೆ ನಿನ್ ಮಗಳು ನಾನು ಆಡಿದ ನಾಟಕ ಇದು. ನಿನ್ ಮಗಳು ಬದುಕೇ ಇದ್ದಾಳೆ. ಬಸವಣ್ಣ, ಸಂಜು, ಅಮ್ಮ ಸಂಜು, ನನಗೆ ಕ್ಷಮಿಸ್ಬಿಡು. ನಾನು ಇಂಥ ಕೆಲಸ ಮಾಡಲ್ಲ. ಮುಟ್ಬೇಡ, ನೀನು ಮುಟ್ಬೇಡ. ನಿನ್ನಿಂದನೇ ಎಲ್ಲ ಆಗಿದ್ದು. ಸಾರಿಮ್ಮ. ಸರ್, ಪೊಲೀಸ್ನವ್ರನ್ನ ಮದ್ವೆ ಆದ್ರೆ ಜೀವನದಲ್ಲಿ ಸುಖವಾಗಿರ್ಬಹುದು, ಎಲ್ಲ ಪಡಿಬಹುದು, ಹಾಯಾಗಿರ್ಬಹುದು ಅಂತ ಆಸೆ ಪಟ್ಟಿದ್ದೇನು ನಿಜ ಸರ್. ಆದ್ರೆ ಪೊಲೀಸ್ನವ್ರು ಆಗೇ ಇರ್ಬೇಕು, ಈ ಸಮಾಜನ ರಕ್ಷಣೆ ಮಾಡ್ಬೇಕು, ನಿಯತ್ತಾಗಿ ಬಾಳ್ಬೇಕು ಅಂತ ನಾನು ಒಂದ್ಸಲನೂ ಯೋಚನೆ ಮಾಡ್ಲಿಲ್ಲ ಸರ್. ನಮ್ಮ ಯಜಮಾನ್ರು ಈ ರೀತಿ ಹಾಳಾಗೋದಕ್ಕೆ ನಿಜವಾಗ್ಲೂ ನಾನೇ ಕಾರಣ ಸರ್. ತಪ್ಪೆಲ್ಲ ನಂದೆ, ಅದಕ್ಕೆ ಪ್ರಾಯಶ್ಚಿತ್ತನೂ ಆಯ್ತು. ಇನ್ ಮುಂದೆ ನಾನು ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಕ್ಷಮಿಸಿ ಸರ್. ಇನ್ಮೇಲೆ ಯಾವತ್ತೂ ಇಂಥ ಕಚಡ ಕೆಲಸ ಮಾಡಲ್ಲ ಸರ್. ಒಬ್ಬ ನಿಯತ್ತಾದ ಪ್ರಜೆಯಾಗಿ ನಾನು ಬದುಕ್ತೀನಿ. ಒಂದು ಚಿಕ್ಕ ಮಗು ನನಗೆ ಒಂದು ಒಳ್ಳೆ ಪಾಠ ನೀವು ಹೇಳ್ಕೊಟ್ಟಿದ್ದಾರೆ ಸರ್. ಇನ್ಮೇಲೆ ಯಾವತ್ತೂ ಈ ಕಚಡ ಕೆಲಸ ಮಾಡಲ್ಲ. ನಿಜವಾಗ್ಲೂ ಸರ್, ಒಬ್ಬ ನಿಯತ್ತಿನ ಪೊಲೀಸ್ ಆಗಿ ನಾನು ಕೆಲಸ ಮಾಡ್ತೀನಿ ಸರ್. ಎಸ್ ಸರ್.